ಇತ್ತೀಚೆಗೆ ಹರಿಪ್ರಸಾದ್ ಅವರಿಗೂ ಭೇಟಿ ಮಾಡ್ಕೊಂಡ್ ಬಂದಿದ್ದಾರೆ. ಇವರು ಭೇಟಿ ಮಾಡ್ತಾ ಇಲ್ಲ ಅಂದ್ರೆ ಸಮ್ ರಿಸರ್ವೇಶನ್ ಇಸ್ ದೇರ್ ಅಂತ ಹೇಳ್ಕೋಬಹುದೋ ಇಲ್ವೋ ಹೇಳಿ. ರಿಸರ್ವ್ ಮಾಡಿ ಎಲೆಕ್ಷನ್ ಹೋಗ್ಬಿಡೋಣ ನಡೀರಿ, ಡಿಕೆ ನೇತೃತ್ವದಲ್ಲಿ ಹೋಗ್ಬಿಡೋಣ ಎಲೆಕ್ಷನ್ಗೆ. ಮೆಜಾರಿಟಿ ಬಂದು 5 ವರ್ಷ ಅವರೇ ಮುಖ್ಯಮಂತ್ರಿ ಆಗ್ಲಿ ಅಂತೇಳಿ ನಾನು ಆಶೆ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಇನ್ನೇನು ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಆಗೋದು ಅಂದರೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಒಂದೇ ಬಾಕಿ ಎನ್ನುವಂಥ ರೇಂಜ್ಗೆ ಎಲ್ಲ ರಾಜಕೀಯ ಪಂಡಿತರುಗಳು ವಿಶ್ಲೇಷಣೆ ಕೊಟ್ಟಿದ್ದು. ಬ್ರೇಕಿಂಗ್ ನ್ಯೂಸ್ ಮೇಲೆ ಬ್ರೇಕಿಂಗ್ ನ್ಯೂಸ್ ಹೊಡೆದಿದ್ದು. ಡಿ ಕೆ ಶಿವಕುಮಾರ್ ಅವರ ಬೆಂಬಲಿತ ಶಾಸಕರುಗಳು ದೆಹಲಿಗೆ ಹಂತವಾಗಿ 1ನೇ ಟೀಮು 2ನೇ ಟೀಮ್ 3ನೇ ಟೀಮ್ ಈ ರೀತಿ ಹಂತವಾಗಿ ದೆಹಲಿಗೆ ಭೇಟಿ ಕೊಟ್ಟು ಹೈಕಮಾಂಡ್ ಮುಂದೆ ಅಹವಾಲು ಸಲ್ಲಿಸಿ ಅಂದರೆ ಹೈಕಮಾಂಡ್ಗೆ ಬೇಡಿಕೆ ಇಟ್ಟು ಕೊಟ್ಟ ಮಾತಂತೆ ಡಿ ಕೆ ಶಿವಕುಮಾರ್ ಅವರಿಗೆ 2.5 ವರ್ಷದ ಆ ಒಂದು CM ಸ್ಥಾನ ಕೊಡಬೇಕಂತ ಡಿಮ್ಯಾಂಡ್ ಇಟ್ಟರು. ಜೊತೆಯಲ್ಲಿ ಸಾಲದಕ್ಕೆ ಡಿ ಕೆ ಶಿವಕುಮಾರ್ ಇದೆಲ್ಲದಕ್ಕೂ ಪುಷ್ಟಿ ನೀಡುವಂತೆ ಡಿ ಕೆ ಶಿವಕುಮಾರ್ ಅವರು ಸಚಿವರ ಆ ಒಂದು ಸಹಿ ಸಂಗ್ರಹ ಮಾಡಿ ಹೈಕಮಾಂಡ್ ಮುಂದೆ ಹೋಗಿ ಖಡಕ್ಕಾಗಿ ನಿಂತ್ಕೊಂಡು ನನಗೂ ಕೂಡ ಶಾಸಕರ ಬೆಂಬಲ ಇದೆ, 50ರಿಂದ 60 ಶಾಸಕರ ಬೆಂಬಲ ಇದೆ. ಈ ಹಿಂದೆ ದೆಹಲಿನಲ್ಲಿ ಕೂತ್ಕೊಂಡು ಅದೇ ಹೇಳ್ದಂಥ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಷ್ಟೊಂದೇನು ಶಾಸಕರ ಬೆಂಬಲ ಇಲ್ಲ ಅಂತೇಳಿ. ಸೊ ಅದನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆಲ್ಲೋ ಒಂದು ಕಡೆ ಶಾಸಕರುಗಳ ಸಹಿ ಸಂಗ್ರಹಕ್ಕೆ ಮುಂದಾಗುವಂಥ ಒಂದು ಬೆಳವಣಿಗೆ, ಅದಕ್ಕೆ ಪುಷ್ಟಿ ನೀಡುವಂತೆ ಜೈಲಿಗೆ ಹೋಗ್ತಾರೆ. ಜೈಲಲ್ಲಿ ಇದ್ದಂಥ ವಿನಯ್ ಕುಲಕರ್ಣಿ ಜೊತೆಯಲ್ಲಿ ವೀರೇಂದ್ರ ಪಪ್ಪಿ ಇವರನ್ನು ಕೂಡ ಭೇಟಿಯಾಗಿ ಬರುವಂಥ ಏನು ಅಂಥ ಅವಶ್ಯಕತೆ, ಅಂಥ ಅರ್ಜೆನ್ಸಿ ಏನಿತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ, ಎಲ್ಲವೂ ಕೂಡ ಹೌದು ಎನ್ನುವಂತೆ ಸಾರಿ ಹೇಳ್ತಾ ಇತ್ತು. ಡಿ ಕೆ ಶಿವಕುಮಾರ್ ಅವರು ಸಂಖ್ಯಾಬಲ ಶಾಸಕರ ಬಲವನ್ನು ಹೆಚ್ಚಿಸಿಕೊಂಡು ಹೈಕಮಾಂಡ್ ಮುಂದೆ ನನಗೂ ಕೂಡ ಶಾಸಕರ ಬಲ ಇದೆ ಅಂತೇಳಿ ಖಡಕ್ಕಾಗಿ ನಿಂತ್ಕೊಂಡು ಹೈಕಮಾಂಡ್ಗೆ ಡಿಮ್ಯಾಂಡ್ ಮಾಡಿ CM ಸ್ಥಾನವನ್ನು ಅಲಂಕರಿಸುವಂಥ ಒಂದು ಪ್ರಯತ್ನದ ಒಂದು ಭಾಗ ಇದೆ ಎಲ್ಲವೂ ಕೂಡ. ಸೊ ಹಂಗಾಗಿ ಡಿ ಕೆ ಶಿವಕುಮಾರ್ ಅವರು ಒಂದೊಂದೇ ಅಸ್ತ್ರಗಳನ್ನ ಬಿಡ್ತಾ ಬಂದರು. ಅವರ ಬೆಂಬಲಿತ ಶಾಸಕರನ್ನು ದೆಹಲಿಗೆ ಕಳಿಸಿದ್ದಾಗಿರ್ಬೋದು, ಅಥವಾ ಇಲ್ಲಿದ್ದಂಥ ಕೆಲ ಶಾಸಕರುಗಳ ವಿಶ್ವಾಸವನ್ನು ಗಳಿಸೋದಕ್ಕೆ ಹರಸಾಹಸ ಪಟ್ಟಿದ್ದು. ಜೊತೆಯಲ್ಲಿ ನೋಡಿ, ಇಲ್ಲಿ ಎಂತಹ ದೊಡ್ಡ ದುರಂತ ಅಂದರೆ ಇದೇ BK ಹರಿಪ್ರಸಾದ್ ಅವ್ರಿಗೆ ಭೇಟಿ ಮಾಡೋದಕ್ಕೆ ಹೈಕಮಾಂಡ್ ಅವಕಾಶ ಕೊಡುತ್ತೆ, ಜೊತೆಯಲ್ಲಿ CM ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗೋದಕ್ಕೂ ಕೂಡ ಅವಕಾಶ ಕೊಡುತ್ತೆ. ಬಟ್ ಆದರೆ ಇಲ್ಲಿ ಇವರು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಒಪ್ಪೋದೇ ಇಲ್ಲ. ಈ ಕ್ಷಣಕ್ಕೂ ಕೂಡ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ, ಟೈಮಿಂಗ್ಸು ಎಂಥದ್ದು ಕೊಟ್ಟಿಲ್ಲ. ಇಂತಹದ್ರ ಮಧ್ಯೆ ಸ್ನೇಹಿತರೆ, ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆ, ರಾಜ್ಯ ರಾಜಕಾರಣವೇ ಬೆಚ್ಚಿ ಬೀಳುವಂಥ ಒಂದು ಸಂದೇಶವನ್ನು ಇದೇ ಸ್ವತಃ ಕ್ರಾಂತಿಯ ವೀರ ಅಂತ ಹೇಳ್ಬೋದು ನೀವು ಅವರನ್ನು. ಕ್ರಾಂತಿಯ ಕುರಿತು ಈ ಹಿಂದೆನೇ ಅಂದರೆ 1 ವರ್ಷದ ಹಿಂದೆನೇ ಸುಳಿವನ್ನು ಕೊಟ್ಟಂಥ KN ರಾಜಣ್ಣ ಅವರು ಇದೀಗ ಒಂದು ಬಹುದೊಡ್ಡ ಬ್ರೇಕಿಂಗ್ ನ್ಯೂಸನ್ನು ಕೊಟ್ಟಿದ್ದಾರೆ. ಜೊತೆಯಲ್ಲಿ ಇದೇ ಏನು HD ಕುಮಾರಸ್ವಾಮಿ ಅವರು ಕೂಡ 25ನೇ ವರ್ಷದ JDSನ 25ನೇ ವರ್ಷದ ಒಂದು ಸಮಾರಂಭದ ವೇದಿಕೆಯಲ್ಲೂ ಕೂಡ ಕಾರ್ಯಕರ್ತರಿಗೆ ಬಹುದೊಡ್ಡ ಕರೆಯನ್ನು ಕೊಟ್ಟರು. ಆಗ ಯಾರೊಬ್ಬರು ಕೂಡ ತುಂಬ ಗಂಭೀರವಾಗಿ ಪರಿಗಣಿಸೋದಕ್ಕೆ ಆಗಿರಲಿಲ್ಲ, ಯಾಕಂದರೆ ಅದನ್ನು ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ಇರಲಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಇನ್ನೇನು ಮುಖ್ಯಮಂತ್ರಿ ಆಗೇ ಇದ್ದಿರ್ತಾರೆ, ಪದಗ್ರಹಣ ಮಾಡೋದೊಂದೇ ಬಾಕಿ, ದಿನಾಂಕ ಕೂಡ ನಿಗದಿ ಮಾಡಿಬಿಡ್ತಾರೆ. ಆ ಜ್ಯೋತಿಷಿಗಳ ಹತ್ರ ಹೋಗಿ ಸಮಯ ಫಿಕ್ಸ್ ಮಾಡೋದೊಂದೇ ಪದಗ್ರಹಣಕ್ಕೆ, ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸೋದಕ್ಕೆ ಆ ಜ್ಯೋತಿಷಿಗಳ ಹತ್ರ ಆ ಟೈಮಿಂಗ್ಸ್ ಒಂದು ಫಿಕ್ಸ್ ಮಾಡಿರೋದಿಲ್ಲ ರಾಜಕೀಯ ಪಂಡಿತರುಗಳು, ಇನ್ನೆಲ್ಲವನ್ನು ಅವರವರೇ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಬಟ್ ಇದರ ನಡುವೆ ಈಗ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವಂಥ KN ರಾಜಣ್ಣ ಅವರ ಹೇಳಿಕೆ ಇಷ್ಟಕ್ಕೂ ಏನು ಹೇಳಿದ್ರು, ಆ ವಿಡಿಯೋನೊಮ್ಮೆ ತೋರಿಸ್ತೀವಿ, ನೋಡ್ಕೊಂಬನ್ನಿ. ನಾನು ಹೇಳೋದು ಸುಮ್ಮನೆ ಇಷ್ಟೊಂದು ಯಾಕೆ ಗೊಂದಲ, ಡಿಸಾಲ್ವ್ ಮಾಡಿ ಎಲೆಕ್ಷನ್ ಹೋಗ್ಬಿಡೋಣ ನಡೀರಿ, ಅವ್ರು DK ನೇತೃತ್ವದಲ್ಲಿ ಹೋಗ್ಬಿಡೋಣ ಎಲೆಕ್ಷನ್ಗೆ. ಮೆಜಾರಿಟಿ ಬಂದು 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಲಿ ಅಂತೇಳಿ ನಾನು ಆಶಿಸ್ತೀನಿ. ನಡಿ. ಕೇಳಿದ್ರಲ್ಲ, ಹಿರಿಯ ಮಾಜಿ ಸಚಿವರು ಹೌದು, ಶಾಸಕರು, ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಈ ಹಿಂದೆನೇ 1 ವರ್ಷದ ಹಿಂದೆನೇ KN ರಾಜಣ್ಣ ಅವರು ನುಡಿದಂಥ ಒಂದು ಕ್ರಾಂತಿಯ ಭವಿಷ್ಯ ಸತ್ಯವಾಗಿತ್ತು. ಈಗಲೂ ಕೂಡ ಇವರ ಈ ಮಾತು ಸತ್ಯ ಆಗೋದಕ್ಕೆ ಬರೋದೇ ಇಲ್ಲ ಅಂತ ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಇದು ರಾಜಕೀಯ ನಿಂತ ನೀರಲ್ಲ, ಸದಾ ಒಂದು ರೀತಿ ಪಾದರಸದಂತೆ ಓಡಾಡ್ತಲೇ ಇರುತ್ತೆ. ಹಾಗಾಗಿ KN ರಾಜಣ್ಣ ಅವರು ನುಡಿದಂಥ ಒಂದು ಕ್ರಾಂತಿಯ ಭವಿಷ್ಯದಂತೆ ಚುನಾವಣೆ, ಸರ್ಕಾರವನ್ನು ವಜಾಗೊಳಿಸಿ ಚುನಾವಣೆಗೆ ಹೋಗದೆ ವಾಸಿ ಅಂತೇಳಿ KN ರಾಜಣ್ಣ ಅವರು ನುಡಿದಂಥ ಈ ಒಂದು ಮಾತು ಸತ್ಯ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಏಕೆಂದರೆ ಇದೇ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಸಚಿವರಾದಂಥ HD ಕುಮಾರಸ್ವಾಮಿ ಅವರು ಕೂಡ ಇಂತಹದೇ ಮಾತನ್ನು, ಇಂತಹದೇ ಸುಳಿವನ್ನು ತಮ್ಮ 25ನೇ ವರ್ಷದ ಪಕ್ಷದ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಮೊನ್ನೆ ಆಡದಂಥ ಒಂದು ಮಾತು ಕೂಡ ಯಾರೊಬ್ಬರು ಕೂಡ ಊಹಿಸೋದಕ್ಕೆ ಆಗೋದಿಲ್ಲ. ಯಾಕಂದರೆ ಕಾರ್ಯಕರ್ತರಿಗೆ ಕರೆ ಕೊಡ್ತಾರೆ HD ಕುಮಾರಸ್ವಾಮಿ ಅವರು. ಈ HD ಕುಮಾರಸ್ವಾಮಿ ಅವರು ಕೊಟ್ಟಂಥ ಹೇಳಿಕೆ
ಹೇಳಿಕೆ ಜೊತೆಯಲ್ಲಿ KN ರಾಜಣ್ಣ ಅವರು ಹೇಳಿದಂಥ ಈ ಒಂದು ಖಾಸಗಿ ವಾಹಿನಿಗೆ ಕೊಟ್ಟಂಥ ಒಂದು ಹೇಳಿಕೆ ಇಬ್ಬರ ಮಾತನ್ನು ಕೂಡ ನಾವು ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದರೆ ಇಬ್ಬರು ಕೂಡ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ನಾಯಕರುಗಳು. KN ರಾಜಣ್ಣ ಹೇಳಿ ಕೇಳಿ ಕಾಂಗ್ರೆಸ್ನ ಹಿರಿಯ ನಾಯಕರು, ನಿಷ್ಠುರವಾದಿಗಳು, ಯಾರೊಬ್ಬರನ್ನು ಕೂಡ ಕೇರ್ ಮಾಡದೇ ಇರುವಂಥ ಒಬ್ಬ ಖಡಕ್ ನಾಯಕ ಅಂತ ಹೇಳ್ಬೋದು. ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳು, ಅನುಭವಿ, ಬುದ್ಧಿಜೀವಿ, ವಿಚಾರವಂತ, ಯಾವ ಮಾತನ್ನು ಕೂಡ ಬಹುಶಃ ಎಡುವುದ್ರು ಕೂಡ ನಾವು ಎಲ್ಲ ಒಂದು ಕಡೆ ಎಡವು. ಬಟ್ ಆದರೆ ಇಲ್ಲಿ HD ಕುಮಾರಸ್ವಾಮಿಯವರು ಬೈ ಮಿಸ್ ಆಗಿಯೂ ಕೂಡ ಅವ್ರ ಬಾಯಿಂದ ಒಂದು ಪದವು ಕೂಡ ತಪ್ಪಾಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಅನುಭವಿ ನಾಯಕ, ಅಂತಹ ಅನುಭವಿ ವಾಕ್ಚಾತುರ್ಯವುಳ್ಳಂಥ ಒಬ್ಬ ಬುದ್ಧಿವಂತ ನಾಯಕ ಅಂತ ಹೇಳ್ಬೋದು. ಯಾಕಂದರೆ ಗ್ರಾಮೋತ್ಸವದಂಥ ಅದ್ಭುತ ಕಾರ್ಯಕ್ರಮವನ್ನು ಮತ್ತೆ ಯಾವ ಸರ್ಕಾರ ಕೂಡ ಕೊಡೋದಕ್ಕೆ ಸಾಧ್ಯವೇ ಆಗಲಿಲ್ಲ, ಜನರ ಬಳಿ ತಲುಪಿದ್ರು. ಸೊ ಅಂತಹ ಒಬ್ಬ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಕಾರ್ಯಕರ್ತರಿಗೆ ಕರೆ ಕೊಡ್ತಾರೆ. ಏನಂತ ಕರೆ ಕೊಡ್ತಾರೆ? ಯಾವಾಗ ಬೇಕಂದ್ರೆ ಏನು ಬೇಕಂದ್ರೂ ಬದಲಾವಣೆ ಆಗ್ಬೋದು ರಾಜ್ಯದಲ್ಲಿ, ನೀವು ರೆಡಿ ಇರಿ, ಇಂತಹದೊಂದು ಹೇಳಿಕೆಯನ್ನು ಕೊಡ್ತಾರೆ. ಅದರ ಹಿಂದೆ ಒಂದು ಮಾರ್ಮಿಕ ನುಡಿ ಏನಿತ್ತು ಅಂದರೆ 2026 ಇನ್ನು 6 ತಿಂಗಳಲ್ಲಿ ಏನು ಬೇಕಂದ್ರೂ ಆಗ್ಬೋದು ಎನ್ನುವಂಥ ಹೇಳಿಕೆ. ಅಂದರೆ 2026 ಹೊತ್ತಿಗೆ ಚುನಾವಣೆ ಬಂದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಎನ್ನುವಂಥ ಹೇಳಿಕೆ HD ಕುಮಾರಸ್ವಾಮಿಯವರ ಮಾತಿನ ಮಾರ್ಮಿಕ ನುಡಿಯಾಗಿತ್ತು. ಅಷ್ಟೇ ಯಾಕೆ ನೋಡಿ, ಎಲ್ಲೋ ಒಂದು ಕಡೆ BY ವಿಜೇಂದ್ರ ಅವರು ಒಂದು ರೀತಿ ಕಾಣಿಸ್ಕೊಳ್ತಾ ಇರಲಿಲ್ಲ, ಮೂಲೆ ಗುಮ್ ಥರ ಆಗ್ಬಿಟ್ಟಿದ್ರು. ಈ ಯತ್ನಾಳ್ ಅವರ ಬಿರುಗಾಳಿಯಿಂದಾಗಿ ಎಲ್ಲೋ ಒಂದು ಕಡೆ ಸೈಡ್ ಲೈನ್ ಆಗೋ ಥರ ಆಗ್ಬಿಟ್ಟಿದ್ರು. ಬಟ್ ಮೊನ್ನೆ ಇದೇ ಸಂತೋಷ್ ಜಿ ಅವ್ರನ್ನ ದೆಹಲಿಗೆ ಹೋಗ್ತಾರೆ, ಸಂತೋಷ್ ಜಿ ಅವ್ರನ್ನ ಭೇಟಿ ಆಗ್ತಾರೆ, ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗ್ತಾರೆ. ಅದಾದ ನಂತರ ಅಮಿತ್ ಶಾ, ಚಾಣಾಕ್ಷ ರಾಜಕಾರಣಿ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ದೆಹಲಿಯಿಂದ ಬಂದ ನಂತರ ಫುಲ್ ಆ್ಯಕ್ಟಿವ್ ಆಗ್ತಾರೆ. ದಾವಣಗೆರೆಯಲ್ಲಿ ಅವ್ರು ನುಡಿದಂಥ ಮಾತುಗಳು, ಅವರ ಅಕ್ಕಪಕ್ಕ ಕುತ್ಕೊಂಡಿದ್ದಂಥ ನಾಯಕರುಗಳು, BJPನಲ್ಲಿ CT ರವಿ ಅವರು ಆದಿಯಾಗಿ, ಅಶೋಕ್ ಅವರು ಆದಿಯಾಗಿ, ರೇಣುಕಾಚಾರ್ಯ ಅವರ ಆದಿಯಾಗಿ, ಜೊತೆಯಲ್ಲಿ ನೋಡಿ ರೆಬಲ್ ಬಣದಲ್ಲಿ ಕಾಣಿಸ್ಕೊಂಡಿದ್ದಂಥ ಇದೇ ಪ್ರತಾಪ್ ಸಿಂಹ ಅವರ ಆದಿಯಾಗಿ, ಅರವಿಂದ್ ನಿಂಬಾವಳಿ ಅವರ ಆದಿಯಾಗಿ, ಸೊ ಇನ್ನೊಂದು ಇಬ್ಬರು ಮೂವರನ್ನು ಹೊರತುಪಡಿಸಿ ಯತ್ನಾಳು ವಜಾಗೊಂಡು ಬಿಟ್ಟಿದ್ದಾರೆ. BP ಹರೀಶು, ಜೊತೆಯಲ್ಲಿ ಇನ್ನೊಬ್ಬರು ದಾವಣಗೆರೆಯ ನಾಯಕರು. ಸೊ ಇವರನ್ನು ಹೊರತುಪಡಿಸಿದರೆ ಇನ್ನು ಮಿಗ್ದವರೆಲ್ಲರೂ ಕೂಡ ಒಳ ಮುನಿಸನ್ನು ಮರೆತು, ಸೊ ಈಗೆಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ನಾವು ಕೂಡ ಪಕ್ಷವನ್ನು ಬಲವರ್ಧನೆ ಅಂದರೆ ಬಿಹಾರ್ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಅಮಿತ್ ಶಾ ಅವರು ಒಂದು ಸೂಚನೆ ಕೊಟ್ಟಿದ್ದಾರೆ. ಸಾಕು, ಇನ್ನು ಕುತ್ಕೊಂಡು AC ರೂಮಲ್ಲಿ ಕುತ್ಕೊಂಡು ನೀವು ಭಾಷಣ ಬಿಗ್ದಿದ್ದು, ಬನ್ನಿ ಜನರ ಬಳಿ ಸರ್ಕಾರದ ಆ ಒಂದು ಸಮಸ್ಯೆ, ಸರ್ಕಾರದ ಆ ಒಂದು ಲೋಪದೋಷಗಳನ್ನು ಅಥವಾ ಸರ್ಕಾರದ ಹಗರಣಗಳನ್ನು ಜನರ ಮುಂದೆ ತಂದಿಡ್ರಿ. ಯಾಕೆ ಸರ್ಕಾರ BJP ಮತ್ತು JDS ಮನಸ್ಸು ಮಾಡಿದ್ರೆ ಬಿಹಾರ ರೀತಿಯಲ್ಲಿ ಯಾಕೆ ಆಗೋದಕ್ಕೆ ಸಾಧ್ಯ ಇಲ್ಲ? ಇಂತಹದೇ ಒಂದು ಖಡಕ್ ಆದೇಶವನ್ನು ಏನು ಅಮಿತ್ ಶಾ ಅವರು ನೀಡಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೆ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ. ಎಲ್ಲರೂ ಕೂಡ ಒಳ ಮನಸ್ಸನ್ನು ಮರೆತು ದಾವಣಗೆರೆಯಲ್ಲಿ ರೈತರ ಆ ಒಂದು ಹೋರಾಟಕ್ಕೆ ಧುಮುಕಿರುವಂಥದ್ದು BY ವಿಜೇಂದ್ರ ಅವರು. ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದರೆ, ಇದೇ KN ರಾಜಣ್ಣ ಅವರು ಕ್ರಾಂತಿಯ ಕುರಿತು ಭವಿಷ್ಯವನ್ನು ನುಡಿದಿದ್ರು. ಈಗ ಇಂತಹದೇ ಮತ್ತೊಂದು ಭವಿಷ್ಯವನ್ನು ಚುನಾವಣೆಗೆ 2026 ಹೊತ್ತಿಗೆ ಈ ಸರ್ಕಾರವನ್ನು ವಜಾಗೊಳಿಸ್ಬಿಡಿ, ಯಾಕೆ ಬೇಕು ಈ ಗೊಂದಲ ಇಲ್ಲ, ಸರ್ಕಾರವನ್ನು ವಜಾಗೊಳಿಸಿ DK ಶಿವಕುಮಾರ್ ಅವರ ನೇತೃತ್ವದಲ್ಲೇ ನಾವು ಏನು ಚುನಾವಣೆ ಎದುರಿಸೋಣ, ಸೊ ಆ ಮೂಲಕ ಮತ್ತೆ ಸರ್ಕಾರವನ್ನು ಅಧಿಕಾರಕ್ಕೆ ತರೋಣ ಅಂತೇಳಿ ಒಂದು ಖಡಕ್ ರೀತಿಯಲ್ಲಿ ಒಂದು ಮಾತುಗಳನ್ನು ಹಾಡಿದ್ದು. ಯಾರೋ ಒಬ್ಬ ಖಾಲಿ ಪಾಲಿ ಈ ದಾರಿ ಲೋಗೋ ದಾಸಯ್ಯ ಯಾರೋ ಹೇಳಿದ್ರು, ಯಾರೋ ಒಬ್ಬ ಕಾರ್ಯಕರ್ತ ಹೇಳ್ದ, ಯಾರೋ ಒಬ್ಬ ಸಣ್ಣ ಪುಟ್ಟ ತಲೆಕೆಟ್ಟವ್ರು ಹೇಳಿದ್ರು ಅಂತ ಹೇಳಿದ್ರೆ ನಾವು ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. KN ರಾಜಣ್ಣ ಕ್ರಾಂತಿಯ ಕುರಿತು ಭವಿಷ್ಯವನ್ನು ನುಡಿದಂತಹ KN ರಾಜಣ್ಣ ಅವರ ಬಾಯಿಂದ ಇಂತಹದೊಂದು ಮಾತು ಬರುತ್ತೆ ಅಂದರೆ ಇದನ್ನು ಯಾರೊಬ್ಬರು ಕೂಡ ನೆಗ್ಲೆಕ್ಟ್ ಮಾಡುವಂತಿಲ್ಲ. ಕ್ರಾಂತಿಯ ಬಗ್ಗೆ ಕೂಡ ಸುಳಿವು ಕೊಟ್ಟಂಥ ಸಂದರ್ಭದಲ್ಲಿ KN ರಾಜಣ್ಣ ಅವ್ರಿಗೆ ತಲೆಕೆಟ್ಟಿದೆ, ಅವ್ರಿಗೆ ವಯಸ್ಸಾಯಿತು. ಸೊ ಈ ರೀತಿಯ ಉದ್ದಟತನದ ಮಾತುಗಳನ್ನೆಲ್ಲ ಹೇಳಿದರು. ಯಾವ ಕ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ, ಎಲ್ಲವೂ ಕೂಡ ಭ್ರಾಂತಿ ಅಂತ ಹೇಳಿದ್ರು. ಬಟ್ ಇವಾಗ ಏನಾಯಿತು ಸ್ವಾಮಿ, ಅವರು ನುಡಿದಂಥ ಕ್ರಾಂತಿಯ ಭವಿಷ್ಯ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ, ಸರ್ಕಾರ ಬಿದ್ದೋಗುತ್ತಾ ಇರುತ್ತಾ, ಯಾರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ, ಯಾರಿಲ್ಲ. ಒಂದು ಕಡೆ DK ಶಿವಕುಮಾರ್ ಅವರು ಬಣ ಹೇಳುತ್ತೆ ಇಲ್ಲ ಮುಖ್ಯಮಂತ್ರಿ ಆಗಿಬಿಡ್ತಾರೆ ಅಂತೇಳಿ, ಇದೇ DK ಸುರೇಶ್ ಅವರು ಹೇಳ್ತಾರೆ, ವ್ಯಂಗ್ಯವಾಗಿ ನುಡಿತಾರೆ CM ಸಿದ್ದರಾಮಯ್ಯನವ್ರ ಬಗ್ಗೆ. ಏನು ನುಡಿದ್ರು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಕೊಟ್ಟು ಮಾತಂತೆ ನಡ್ಕೊಳ್ತಾರೆ ಅವರು. ಯಾರಿಗಾದ್ರೂ ಒಬ್ರಿಗೆ ಮಾತು ಕೊಟ್ಬಿಟ್ರೆ ನೋಡಿ, ಕರ್ನಾಟಕ ಜನತೆಗೆ ಈ ಪಂಚಯೋಜನೆಗಳ ಬಗ್ಗೆ ಮಾತು ಕೊಟ್ಟರು, ನಡ್ಕೊಂಡ್ರು. ಅದೇ ರೀತಿ ಯಾರಾದರೂ ಒಬ್ಬ ವ್ಯಕ್ತಿಗೆ ಮಾತು ಕೊಟ್ಟರೆ ಈ CM ಸಿದ್ದರಾಮಯ್ಯನವ್ರು ನಡ್ಕೊಳ್ತಾರೆ. ಏನು ಸ್ವಾಮಿ ಅದರ ಮಾತನ್ನ ಅರ್ಥ ಅಂದರೆ ಮಾರ್ಮಿಕವಾಗಿ ನುಡಿದ್ರು. ಕೊಟ್ಟಿದ್ದೀರಾ ಮಾತು 2.5 ವರ್ಷದ್ದು, ಕೊಡಿ CM ಸ್ಥಾನವನ್ನು ನಮ್ಮ ಅಣ್ಣಂಗೆ ಬಿಟ್ಕೊಡಿ ಎನ್ನುವಂಥ ಇಂಡೈರೆಕ್ಟ್ಲಿ ಮಾತುಗಳನ್ನು ಆಡುವಂಥ ಪ್ರಯತ್ನ ಅದಾಗಿತ್ತು. ಸೊ ಇದೆಲ್ಲವನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ನೋಡಿದಂಥ ಸಂದರ್ಭದಲ್ಲಿ, ಅವಲೋಕನ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗದೇ ಇದ್ದಂಥ ಪಕ್ಷದಲ್ಲಿ,
ರಾಜ್ಯ ಕಾಂಗ್ರೆಸ್ನಲ್ಲಿ, ಅಥವಾ ಸಿಕ್ಕಿದ್ರೂ ಕಷ್ಟ, ಸಿಗದೇ ಇದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಸಂದಿಗ್ಧ ಸ್ಥಿತಿ. ಸಿಕ್ಕಿದ್ರೆ ಒಂಥರ ಕಷ್ಟ, ಯಾಕಂದರೆ CM ಸಿದ್ದರಾಮಯ್ಯನವರು ಬಣ ಇದ್ದಾರಲ್ಲ, ಈ ಸತೀಶ್ ಜಾರಕಿಹೊಳಿ ಅವರು, KN ರಾಜಣ್ಣ, G ಪರಮೇಶ್ವರು, ಇವರೆಲ್ಲ ಹಳೆ ಹುಲಿಗಳು. ಇವ್ರು ಯಾರು ಕೂಡ ಸುಮ್ಮನೆ ಕೈ ಕೊಟ್ಕೊಂಡು ಕೂರುವಂಥ ರಾಜಕಾರಣಿ ಅಲ್ವೇ ಅಲ್ಲ. ಇನ್ನು ಇನ್ನೇ ಸಿಗದೇ ಇದ್ದಂಥ ಪಕ್ಷದಲ್ಲಿ ಇವರು ಏನು ಸಾಮಾನ್ಯ ಆಸಾಮಿಗಳಲ್ಲ. DK ಶಿವಕುಮಾರ್ ಅವರ ಬಣ ಕೂಡ ಸಾಮಾನ್ಯ ರಾಜಕಾರಣಿಗಳಲ್ಲ. ಎಲ್ಲರೂ ಕೂಡ ಪಳಗಿದ ಹುಲಿಗಳು ಅಂತ ಹೇಳ್ಬೋದು ರಾಜಕೀಯದಲ್ಲಿ. ಸೊ ಹಂಗಾಗಿ CM ಸ್ಥಾನದ ಈ ಒಂದು ಕಿತ್ತಾಟ ಇದೆಯಲ್ಲ, ಸದ್ಯಕ್ಕೆ ಮುಗಿಯುವಂತೆ ಕಾಣ್ತಿಲ್ಲ. KN ರಾಜಣ್ಣ ಕ್ರಾಂತಿಯ ಸುಳಿವನ್ನು ಕೊಟ್ಟಂಥ KN ರಾಜಣ್ಣ ಅವರು ಹೇಳಿದಾಗೆ ರಾಜ್ಯದಲ್ಲಿ ಮತ್ತೆ ಸರ್ಕಾರವನ್ನು ವಜಾಗೊಳಿಸಿ ಚುನಾವಣೆಗೆ ಜನರ ಮುಂದೆ ಹೋಗೋಣ, ಆ ಮೂಲಕ ಮತ್ತೆ ಅಧಿಕಾರಕ್ಕೆ ಬರೋಣ. 139, 40, ಈಗ 41. ಸೊ ಮತ್ತೆ 150ರ ಸಂಖ್ಯೆಯಲ್ಲಿ ನಾವು ಬಹುಮತದೊಂದಿಗೆ ಜನರ ಮುಂದೆ ಹೋಗಿ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡೋಣ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೋಗೋಣ. ಅದು ಯಾವ ಬಾಯಿನಲ್ಲಿ ಹೇಳ್ಬಿಟ್ರೋ ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ, ಅಥವಾ ಅವರ ರಾಜಕೀಯದ ಒಂದು ಅನುಭವ ಆ ರೀತಿ ನುಡಿಸ್ತಾ ಅವ್ರ ಬಾಯಿನಲ್ಲಿ ಗೊತ್ತಿಲ್ಲ. ಅವರು ನುಡಿದಂಥ ಒಂದು ಕ್ರಾಂತಿಯ ಮಾತು ಭವಿಷ್ಯ ನಿಜ ಆಗಿದೆ. ಈಗ ಅವರು ನುಡಿದಂಥ ಚುನಾವಣೆ, ಸರ್ಕಾರವನ್ನು ವಜಾಗೊಳಿಸಿ ಜನರ ಮುಂದೆ ಹೋಗೋಣ, ಸರ್ಕಾರ ಏನು ಚುನಾವಣೆ ಎದುರಿಸೋಣ. ಸೊ ಅದರಲ್ಲೂ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸೋಣ ಬನ್ನಿ ಅಂತೇಳಿ ಹೇಳಿರುವಂಥ ಹೇಳಿಕೆ ಇದೆಯಲ್ಲ, ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವಂಥದ್ದು. ಸ್ನೇಹಿತರೆ, ಒಂದು ಕಡೆ HD ಕುಮಾರಸ್ವಾಮಿ ಅವರ ಕಾರ್ಯಕರ್ತರಿಗೆ ಕರೆ ಕೊಡ್ತಾರೆ ರೆಡಿಯಾಗಿ ಅಂತೇಳಿ, ಇನ್ನೊಂದು ಕಡೆ ದೆಹಲಿಯಿಂದ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಬಂದ ತಕ್ಷಣ ಇಲ್ಲಿ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾರೆ. ಇಷ್ಟು ದಿನ ಸೈಲೆಂಟಾಗಿ ಮೂಲೆ ಗುಂಪಾಗಿದ್ದಂಥ BY ವಿಜೇಂದ್ರ ಅವರು, ಮಗದೊಂದು ಕಡೆ ಕ್ರಾಂತಿಯ ಬಗ್ಗೆ ದೊಡ್ಡ ಸುಳಿವನ್ನು ಭವಿಷ್ಯವನ್ನು ನುಡಿದಂಥ KN ರಾಜಣ್ಣವರು ಇದೀಗ ಸರ್ಕಾರವನ್ನು ವಜಾಗೊಳಿಸಿ ಜನರ ಮುಂದೆ ಚುನಾವಣೆಗೆ ಹೋಗೋಣ ಎನ್ನುವಂಥ ದೊಡ್ಡ ರಾಜಕೀಯದ ಒಂದು ಬದಲಾವಣೆಯ ಬಿರುಗಾಳಿಯನ್ನು ಎಬ್ಬಿಸಿರುವಂಥದ್ದು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ ಚುನಾವಣೆಗೆ ಹೋಗೋದೇ ವಾಸಿನ, ಅದರಲ್ಲೂ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋದೇ ವಾಸಿನ, ಅಥವಾ ಮುಖ್ಯಮಂತ್ರಿಯಾಗಿ CM ಸಿದ್ದರಾಮಯ್ಯನವರೇ ಮುಂದುವರಿಬೇಕಾ, ಅಥವಾ ನಿಮ್ಮ ಅನಿಸಿಕೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.